ಹಾಕೊಳ್ಳೋದಕ್ಕೆ ಅರ್ಧ ಗಂಟೆ ಬೇಕು. ಇಷ್ಟೇನಾ? ಅಂತೂ ಇಂತೂ ಅರ್ಧ ಗಂಟೆ ಪ್ರಯತ್ನ ಪಟ್ಟು ಲೈಫ್ ಜಾಕೆಟ್ ಹಾಕಿದೀವಿ. ಇಲ್ಲಿ ಟೈಟ್ ಮಾಡ್ಬೇಕಾ, ಇಲ್ಲಿ ಲೂಸ್ ಮಾಡ್ಬೇಕಾ, ಇಲ್ಲೂ ಸಿಗಿಸ್ಬೇಕಾ ಗೊತ್ತಿಲ್ಲ. ಅರ್ಧ ಗಂಟೆ ಆಯ್ತು. ನಮಸ್ತೆ ಎಲ್ಲರಿಗೂ, ನಾನು ದೇವಕ್ಕಿ. ಕಾರ್ಡೆಲಿಯಾ ಕ್ರೂಸ್ ನಮಗೆ ನಾಳೆ ಎಂಡಾಗುತ್ತೆ ಪ್ರಯಾಣ. ಸೊ ನಾವು ಇವತ್ತೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ನಮಗೆ ಈ ಲೈಫ್ ಜಾಕೆಟ್ ಅಲ್ಲಿ ಕಾಣಿಸ್ತು. ಮಕ್ಕಳೆಲ್ಲ ಇದನ್ನು ನನಗೆ ಹಾಕಿ ಒಂದ್ಸಲ ಡೆಮೋ ಮಾಡೋಣ, ನೀನು ನೀರಿಗೆ ಬಿಡೋಣ, ನೀನು ನೀರು ಬಿಟ್ಟು ನೀನು ತೇಳ್ತೀಯ ಏನು ಅಂತ ಅಂದ್ಕೊಂಡು ನೋಡೋಣ ಅಂತ ಅಂದ್ಕೊಂಡೆಲ್ಲ ಕಟ್ಟಿ ಎಲ್ಲ ಪ್ರಯತ್ನ ಪಡ್ತಾ ಇದ್ರು ಎಲ್ಲ. ಈಗ ಈ ಲೈಫ್ ಜಾಕೆಟ್ ಏನು ಕೆಲಸ ಮಾಡುತ್ತಾ ಇಲ್ವಾ ಅಂತ ಅಂದ್ಕೊಂಡು ನನ್ನನ್ನು ಏನು ಮಾಡ್ತೀರಾ, ನೀರ್ಗೆ ಹಾಕ್ತೀರಾ? ನನ್ನನ್ನು ನೀರ್ಗೆ ಹಾಕೋ ಪ್ಲಾನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ತೇಲುತ್ತಾ ಮುಳುಗುತ್ತಾ ಅಂತ ಅಂದ್ಕೊಂಡು ನೋಡೋಣ ಅಂತ ಸೇರ್ಕೊಂಡು ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ. ಆಮೇಲೆ ಇದು ಏನು ಅಂತ ಗೊತ್ತಿಲ್ಲ. ಇವ್ರು ಅಂತಿದ್ದಾರೆ, ಇದು ನೀನ್ ನೀರಿಗೆ ಹಾಕಿದ್ಮೇಲೆ ನಾನು ಈ ತರ ಎತ್ತೀವಿ ಅಂತ ಅಂತಿದ್ದಾರೆ, ಗೊತ್ತಿಲ್ಲ. ಆಮೇಲೆ ನೀರಿಗೆ ಬಿದ್ದ ನಂತರ ಇದು ಲೈಟ್ ಬರುತ್ತಂತೆ. ಇಲ್ಲಿದು ರಾತ್ರಿ ಹೊತ್ತಲ್ಲಿ ಕಲರ್ ಗ್ಲೋ ಬರುತ್ತೆ. ಆಮೇಲೆ ಇನ್ನೊಂದು ವಿಷಯಲ್ಲಿದೆ, ಇದು 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 ವಿಷಲ್ ಹೊಡೆಯೋದು. ಏನೋ ನಾವೆಲ್ಲಾದ್ರೂ ನೀರಲ್ಲಿ ಬಿದ್ದ ಟೈಮಲ್ಲಿ ಈ ಥರ ವಿಷಲ್ ಹೊಡೆಯೋದು ಈ ಥರ. ಆಮೇಲೆ ಶೀತಲ್ ಅಂತಿದ್ದಾಳೆ, ನೀವು ನಿಮ್ಮನಿಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಎಲ್ಲ ಎತ್ತಿ, ಶೀತಲ್ ಒಬ್ಳೆ ಅಲ್ಲ, ಇಲ್ಲಿದ್ದ ನನ್ನ ಹಿತಶತ್ರುಗಳೆಲ್ಲರೂ ಅಂತಿದ್ದಾರೆ, ನಿನ್ನನ್ನು ಬಿಡಿ, ನಿನ್ನ ನೋಡೋಣ ಅಂತ ನೀರಿಗೆ ಹಾಕೋ ಪ್ಲಾನ್ ಅಲ್ಲಿ ಇದ್ದಾರೆ ಇವರೆಲ್ಲ. ನೀರೊಳಗಡೆ ಹಾಕ್ತೀವಿ, ಈ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು. ಸಮುದ್ರದ ಮಧ್ಯ ನೀರಲ್ಲಿ ಬಿದ್ದರೆ ನಮ್ಮ ಕುರುಹು ಸಹ ಸಿಗಲ್ಲ. ಅಂದರೆ ಎಲ್ಲಿ ಹೆಕ್ಲಿಕ್ಕೂ ಆಗ್ಲಿಕ್ಕಿಲ್ಲ, ಆ ಥರ ಇದೆ ಪರಿಸ್ಥಿತಿ. ಬಿದ್ದವನು ಬಿದ್ದ, ಹಂಗೇನೆ ಒಂದು ಮೊಬೈಲ್ ಒಬ್ರದ್ದು ಹಾಗೆ ಬಿದ್ದೋಯ್ತು. ಇಲ್ಲಿ ಅವರು ಹಿಂಗೆ ಹಿಡ್ಕೊಂಡು ಶೂಟ್ ಮಾಡ್ತಾ ಇದ್ರಂತೆ. ಅಷ್ಟೊತ್ತಲ್ಲಿ ಅಲ್ಲಿ ಸ್ಲಿಪ್ ಆಗುತ್ತೆ ಗಾಳಿಗೆ, ಆವಾಗ ಮೊಬೈಲ್ ಬಿದ್ದೋಯ್ತು. ಮತ್ತು ನಮ್ಗೆ ಕ್ಯಾಪ್ಟನ್ ರೂಮ್ಗೆ ಹೋಗುವಂಥ ಒಂದು ಅವಕಾಶನೂ ಸಿಕ್ತು. ಸೊ ಅದು ಒಂದು ನೆನಪಲ್ಲಿ ಉಳಿಯುವಂಥದ್ದು. ಮತ್ತು ನೋಡಿ, ಈ ಗ್ಲಾಸ್ಗಳನ್ನೆಲ್ಲ ಇದೆಯಲ್ಲ, ಅದನ್ನು ಡೈಲಿ ಈ ಥರ ನೀರು ಹಾಕಿ ವಾಶ್ ಮಾಡ್ತಾರೆ, ಕ್ಲಿಯರಾಗಿ ಕಾಣಿಸ್ಬೇಕು ನಮಗೆ ವ್ಯೂಸ್ ಎಲ್ಲ ಅಂತ ಅಂದ್ಕೊಂಡು. ಮತ್ತು ಅಂದರೆ ಎಷ್ಟು ಕೆಲಸ ಇರುತ್ತೆ ನೋಡಿ. ನಾವು ಕ್ರೂಸ್ ಅಂತೀವಿ, ಸುಮ್ಮನೆ ಹಾಗೆ ಬಿಡಲ್ಲ ಅವರು. ಪ್ರತಿ ಒಂದೊಂದು ಕೆಲಸಕ್ಕೂ ಒಬ್ಬೊಬ್ಬರು ಅಲ್ಲಿ ಇರ್ತಾರೆ. ಹಾಗೇ ನನಗೆ ಅಲ್ಲಿ ಸುತ್ತಾಡ್ತಾ ಇರಬೇಕಾದ್ರೆ ನಮ್ಮ ಕನ್ನಡದವರು ಸಿಕ್ಕಿದ್ರು, 4 ಜನ ಲೇಡೀಸ್. ಅವರೇ ಬಂದೆಲ್ಲ ಮಾತಾಡಿಸಿದ್ರು, ಖುಷಿ ಆಯಿತು. ಎಲ್ಲಿ ಹೋದರೂ ನಮ್ಮ ಭಾಷೆ ಅಂತ ಯಾರಾದರೂ ಮಾತಾಡಿದರೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ಅವರು ಹೀಗೆ ಟೂರ್ ಮಾಡಿಕೊಂಡು ನೋಡ್ಕೊಂಡು ಹೋಗೋ ಅಂತ ಅಂದ್ಕೊಂಡೇ ಬಂದಿದ್ರಂತೆ. ಎಷ್ಟು ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನಮ್ಮನ್ನು ಮಾತಾಡಿಸ್ತಾರೆ ಅಂತಂದರೆ ಒಂದು ಚೂರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಮಗೆ ಏನು ಬೇಕಾದರೂ ಕೇಳಿದ್ರು ಕೊಡ್ತಾರೆ ತಂದು. ಸೊ ಇವರಂತೂ ತುಂಬ ಚೆನ್ನಾಗಿ ನನ್ನನ್ನು ಮಾತಾಡಿಸಿದ್ರು. ಅವ್ರ ಹೆಸರು ಕೇಳೋದು ಮರ್ತೋಯ್ತು ನನಗೆ. ನಾವಿವತ್ತು ಜೈನ್ ಫುಡ್ಗೆ ಬಂದಿದ್ವಿ. ಜೈನ್ ಫುಡ್ ಅಂದರೆ ಅಲ್ಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಅವೆಲ್ಲ ಏನೂ ಇಲ್ಲ, ನಾನ್ ವೆಜ್ಜು ಇಲ್ಲ. ಅಂದರೆ ಬರೀ ವೆಜ್ಜು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೇ ಇರುವಂಥ ಫುಡ್ಡು. ಸಾಮಾನ್ಯವಾಗಿ ಅಲ್ಲಿ ಪ್ಯೂರ್ ವೆಜಿಟೇರಿಯನ್ನಲ್ಲಿ ಹೋಗ್ತಾರೆ. ಅಲ್ಲೂ ಅಷ್ಟೇ, ಸೂಪ್ ಆಗಲಿ ಸಲಾಡ್ ಆಗಲಿ ಎಲ್ಲ ಇತ್ತು. ಮತ್ತು ಕೆಲವೆಲ್ಲ ಫುಡ್ಡು ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿತ್ತು. ನಮ್ಗೆ ಇದಕ್ಕೆ ಮೊದಲು ಒಂದು ಸಲ ಬಂದಿದ್ವಿ, ಆವಾಗಲೂ ಅಷ್ಟೇ. ಒಂದು ರಾಜ್ಮದ ಗ್ರೇವಿ ಅಂತೂ ಸಖತ್ತಾಗಿತ್ತು. ಮತ್ತು ನಮಗೆ ಅಲ್ಲಿ ತುಂಬ ಇಷ್ಟ ಆಗಿದ್ದು ಅಂತಂದರೆ ಒಂದು ಖೀರ್ ಥರ ಮಾಡಿದರು, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ವೆರೈಟಿ ಚಟ್ನಿನ ಈ ಥರ ಭರಣಿಲಿ ಹಾಕಿಟ್ಟಿರ್ತಾರೆ, ಸ್ವೀಟು ಖಾರ. ಅದರಲ್ಲೂ ಒಂದು ಜಿಂಜರ್ ಚಟ್ನಿ ತುಂಬ ಚೆನ್ನಾಗಿತ್ತು. ಮತ್ತು ಪಾಪಡಲ್ಲೇ 2-3 ವೆರೈಟಿ ಮಾಡಿರ್ತಾರೆ. ಮತ್ತು ಸುಮಾರು ಅಂದರೆ ಈ ಹಾಲುದು ಆಮೇಲೆ ಪನ್ನೀರದು ಎಲ್ಲ ರೋಲೆಲ್ಲ ಮಾಡಿಟ್ಟಿರ್ತಾರೆ. ದಾಲ್ ಕಿಚಡಿ ಒಂದು ಮಾಡಿದರು ಒಂದು ಸಲ, ಅದಂತೂ ತುಂಬ ಚೆನ್ನಾಗಿತ್ತು. ಅದೇ ಅಂತೀನಲ್ಲ,
ಕ್ರೂಸಲ್ಲಿ ಫುಡ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಮಗೆ ಹೋಗೋದಕ್ಕೆ ಮೊದಲು ಮಗ ಅಂದಿದ್ದ ನಿಮಗೆ ಫುಡ್ಡು ಮಾತ್ರ ಅಲ್ಲಿ ನೀವು ಇಮ್ಯಾಜ್ ಮಾಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ಅದು ನಿಜ ಮಾತ್ರ. ನಾವು ಮಧ್ಯಾಹ್ನ ತಿಂದಿರೋದು ನಮಗೆ ಡೈಜೆಷನ್ ಆಗಿರಲಿಲ್ಲ. ಜೈನ್ ಫುಡ್ಡಲ್ಲಿ ನಾವಿವತ್ತು ಮ್ಯಾಂಗೋ ಖೀರು ತುಂಬ ಚೆನ್ನಾಗಿತ್ತು. ಹಾಗೆ ಇದೊಂದು ಸೂಪು ಅಷ್ಟೇ, ತುಂಬ ಸ್ಪೈಸಿಯಾಗಿತ್ತು. ನಮಗೆ ರಸಮ್ ಬೇಕು ಅಂತ ಅನಿಸ್ತಾ ಇತ್ತು, ಇದು ರಸಮ್ ಕುಡಿದು ಹಾಗೆ ಆಯಿತು ಇವತ್ತು. ಈ ಸ್ವೀಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಏನು ಸ್ಟೀಮ್ ಮಾಡಿರೋದಲ್ಲ ವೆಜಿಟೇಬಲ್ಸ್, ಸ್ಟೀಮ್ ಮಾಡಿರುವಂಥ ವೆಜಿಟೇಬಲ್ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಎಲ್ಲ ಫುಡ್ಡೂ ಚೆನ್ನಾಗಿದೆ ಅಲ್ವಾ? ಯಾವುದು ಚೆನ್ನಾಗಿಲ್ಲ ಅಂತ ಅನ್ನೋಂಗಿಲ್ಲ, ಎಲ್ಲ ಫುಡ್ಡು ಚೆನ್ನಾಗಿದೆ. ನಾವು ಸಂಜೆ ಆಯಿತು ಅಂತಂದರೆ ಕ್ರೂಸ್ ಕಾರಿಡಾರಲ್ಲಿ ದಿನಾ ರೌಂಡ್ ಹೊಡಿತಾ ಇದ್ವಿ. ನಮ್ಮ ಮನೆಯವರಂತೂ ಒಂದು 10 ರೌಂಡ್ ಹೊಡಿತಾ ಇದ್ರೇನೋ. ನಾವು ಮಕ್ಕಳೆಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡು 1-2 ರೌಂಡೆಲ್ಲ ಹೊಡಿತಾ ಇದ್ವಿ. ಮತ್ತು ಎಲ್ಲಿ ನೋಡಿದ್ರು ನೀರು. ಇದು ನೋಡಿ ಕ್ರೂಸ್ದು ಫ್ರಂಟ್ ಆಯಿತಾ, ಎದುರುಗಡೆ ಇದರ ಕೆಳಗಡೆನೆ ಕ್ಯಾಪ್ಟನ್ ರೂಮ್ ಇರೋದು. ಹಾಗಾಗಿ ಇಲ್ಲಿ ಒಂಥರ ಸೌಂಡ್ ಬರ್ತಾ ಇರ್ತದೆ, ಒಂಥರ ವೈಬ್ರೇಟ್ ಆದಂಗೆ ಸೌಂಡ್ ಬರ್ತಾ ಇರ್ತದೆ. ಇಲ್ಲೆಲ್ಲ ಈ ಥರ ಒಂದು ಡ್ರಮ್ಗಳ ಥರ ಇದೆ, ಅಂದರೆ ಅದರ ಒಳಗಡೆ ಏನಿದೆಯೋ ಗೊತ್ತಿಲ್ಲ, ಎಲ್ಲ ಮಿಷಿನ್. ಮತ್ತು ಇದ್ರ ಫ್ರಂಟ್ ಕೆಳಗಡೆ ಮಾತ್ರ ಟೆಕ್ನಿಷಿಯನಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಅಲ್ಲಿ ರೋಲ್ ಥರ ಗ್ರೀನ್ ಕಲರಲ್ಲಿ ಕಾಣಿಸೋದೆ ಹಗ್ಗಗಳು. ಕ್ರೂಸನ್ನು ಎಲ್ಲಿ ಸ್ಟ್ಯಾಂಡ್ ಮಾಡ್ತಾರೆ ನೋಡಿ, ಅವಾಗ ಅದನ್ನು ಹಗ್ಗಗಳಿಂದ ಕಟ್ತಾರೆ, ಫ್ರಂಟಲ್ಲೂ ಮತ್ತು ಬ್ಯಾಕಲ್ಲೂ. ಇಲ್ಲಿ ಪೇಂಟ್ ಮಾಡೋರಾಗಿರ್ಬೋದು ಅಥವಾ ಟೆಕ್ನಿಷಿಯನ್ಗಳಾದರೂ ಸುತ್ತಾ ಇರ್ತಾರೆ, ಅಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಎಷ್ಟು ದಪ್ಪ ಹಗ್ಗ ನೋಡಿ ಅದು. ಆ ಹಗ್ಗದಿಂದನೇ ಹಡಗನ್ನು ಒಂದು ಕಡೆ ಅದನ್ನು ಏನು ಲಂಗರ್ ಹಾಕೋದ ಏನೋ ಅಂತಾರಲ್ವಾ, ಆ ಥರ ಕಟ್ತಾರೆ. ಇದು ಕ್ರೂಸ್ನ ಬಲಭಾಗ. ನಾನು ಬಲಭಾಗದಲ್ಲಿದ್ದೀನಿ. ಎಲ್ಲಿ ನೋಡಿದ್ರಲ್ಲೂ ನೀರು ಒಂದು ಬಿಟ್ಟರೆ ಇನ್ನೇನೂ ಇಲ್ಲ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಬರೀ ನೀರು ನೀರು. ನೆಟ್ವರ್ಕ್ ಸಿಗಲ್ಲ ನಮಗೆ. ನಾವು ಆದಷ್ಟು ಈ ಫೋನಿನಿಂದ ದೂರ ಇರ್ತೀವಿ, ಯಾವುದೇ ಕಾಲ್ಸ್ ಇಲ್ಲ ನಮಗೆ. ವೈಫೈ ತಗೋಬೋದು ಪೇ ಮಾಡಿ, ಅದಕ್ಕೂ ಪೇ ಮಾಡಬೇಕಾಗತ್ತೆ ನಾವು ವೈಫೈ ಬೇಕು ಅಂತಂದರೆ. ಅದನ್ನು ವೈಫೈನೂ ಅಷ್ಟೇ ತುಂಬ ಕಾಸ್ಟ್ಲಿ ಇರುತ್ತೆ, ಎಲ್ಲ ಡಾಲರಲ್ಲೇ, ರುಪೀಸಲ್ಲಿ ಯಾವುದೂ ಇಲ್ಲ. ಮತ್ತು ಪ್ರತಿಯೊಂದು ಕಡೆನೂ ಡಸ್ಟ್ಬಿನ್ ಇಟ್ಟಿರ್ತಾರೆ. ಯಾವುದೇ ನಾವು ತಿಂದಿರುವಂಥ ವಸ್ತುಗಳು ಅಥವಾ ಯಾವುದನ್ನು ಬಾಟ್ಲುಗಳೆಲ್ಲ ಹೊರಗಡೆ ನೀರಿಗೆ ಎಸೆಯುವಂಗೆ ಇಲ್ಲ. ಮತ್ತು ಇಲ್ಲಿ ಎಲ್ಲ ನೋಡಿ ಜ್ಯುವೆಲರಿ ಶಾಪ್ ಇದೆ, ನಮಗೆ ಬಟ್ಟೆ ಬೇಕು ಅಂದರೆ ಬಟ್ಟೆ ಶಾಪ್ ಇದೆ, ಪ್ರತಿಯೊಂದು ಇದೆ. ಸ್ವಲ್ಪ ಕಾಸ್ಟ್ಲಿನೇ, ಸ್ವಲ್ಪ ಏನು ಜಾಸ್ತಿನೇ ಬಿಡಿ. ಈ ಕಾರಿಡಾರ್ಗಳಲ್ಲಿ ಮಧ್ಯಾಹ್ನ ಎಲ್ಲ ಈಸಿ ಚೇರ್ ಥರ ಇರ್ತಾರೆ. ಆರಾಮ್ಸೆ ನಾವು ರೆಸ್ಟ್ ಮಾಡ್ಕೊಂಡು ವ್ಯೂಸ್ ಎಲ್ಲ ನೋಡ್ಬೋದು ಅಂತ ಅಂದ್ಕೊಂಡು. ಸಂಜೆ ಆಯಿತು ಅಂತಂದರೆ ತೆಗಿತಾರೆ, ಯಾಕಂದರೆ ತುಂಬ ಗಾಳಿ ಇರುತ್ತೆ. ಹಾಗಾಗಿ ಮತ್ತು ಇಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬರು ನನಗೆ ಕನ್ನಡದವರೇ ಸಿಕ್ಕಿದ್ರು. ಅವರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಅವರು ಈ ಥರ ಒಂದು ಕ್ರೂಸ್ ಟ್ರಾವೆಲ್ ಮಾಡೋಕ್ಕಂತಲೇ ಬಂದಿದ್ರಂತೆ ಗೋವಾಕ್ಕೆ. ನಾವು ಕ್ರೂಸ್ದಲ್ಲಿ ಹೊಟ್ಟಿದ್ದೀವಿ ಗೋವಾಕ್ಕೆ. ಬಹಳ ತುಂಬಾ ಅಲ್ವಾ? ಇದೊಂದು ಒಳ್ಳೆ ಅನುಭವ.
ಅವರೆಲ್ಲ ಮಾಡಿದ್ರು, ನನ್ನ ಮಕ್ಕಳದು ಸಿಂಗಾಪುರದಲ್ಲಿ ಮಾಡಿದ್ರು ಅವರು. ನಮ್ಮಿಬ್ಬರಿಗೆ ಮತ್ತೆ ಇವು ಸಣ್ಣ ಮಕ್ಕಳಿದ್ವು, ಅದಕ್ಕೆ ಈಗ ಹೋಗೋಣ ಬರ್ರಿ ವೆಕೇಶನ್ಗೆ ಎಲ್ಲಾದ್ರು ಅಂತ ಹೇಳಿ ನಾವು ಹೊರಟಿದ್ವಿ. ಹೌದು, ಗೋವಾ ತನಕ. ನಮಗೂ ಹಾಗೆ ಅನಿಸ್ತಾ ಇತ್ತು, ಅಯ್ಯೋ ಏನಿದೆ ಹಾಗೆ ಹೀಗೆ ಅಂತ ಅನ್ಕೊಂಡು. ಆದ್ರೆ ಇಲ್ಲಿ ಬಂದ ಮೇಲೆನೆ ಒಂದು ಹೊಸ ಅನುಭವ, ಬೇರೆ ಅನುಭವ ಇರ್ಬೇಕು. ಚೇಂಜಸ್ ಆಗಿನ ಕಾಲದಲ್ಲಿ ಏನೋ ಅಷ್ಟು ಹೋಗ್ತಾ ಅಲ್ವಾ. ಈಗ ಮಕ್ಕಳು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಹೌದು, ಮಕ್ಕಳು ನಾವಿಬ್ರು ಅಷ್ಟೇ ಅಲ್ಲಿ ಗುಡಿ ಗುಂಡಾರದಲ್ಲಿ ಅಷ್ಟೇ ಹೋಗುದು ದೇವಸ್ಥಾನಕ್ಕೆ. ನನ್ನ ಮಕ್ಕಳು ಏನಿದ್ದಾರೆ ಆಮೇಲೆ ಈ ತರ ಟ್ರಾವೆಲ್ ಮಾಡುವಾಗೆಲ್ಲ ಸ್ವಲ್ಪ ಜನ ಜಾಸ್ತಿ ಇರಬೇಕು, ತುಂಬಾ ಚೆನ್ನಾಗಿರ್ತದೆ. ಮಕ್ಕಳು ಮೊಮ್ಮಕ್ಕಳೆಲ್ಲ ಅಂತ ಅಂದ್ಕೊಂಡು ಅವರು ಅಷ್ಟೇ ಪಾಪ ಸುತ್ತಾ ಇರ್ತಾರಂತೆ. ನಾವು ಕೈಕಾಲು ಗಟ್ಟಿ ಇದ್ದಾಗ ಸುತ್ತಬೇಕು, ಮತ್ತೆ ಎಲ್ಲಿ ಹೋಗೋದಿಕ್ಕೆ ಆಗೋದಿಲ್ವಲ್ಲ ಅಂತ ಅವರು ಅಂತಿದ್ರು. ಮತ್ತೆ ನೋಡಿ, ಇದು ನಮಗೆ ಕ್ರೂಸ್ನ ಹಿಂಭಾಗ. ಕ್ರೂಸ್ ಮೂವ್ ಆಗ್ತಿದ್ದಾಗ ಇಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ತುಂಬ ಒಳ್ಳೆ ವ್ಯೂಸು. ಯಾಕಂದರೆ ಆ ಕ್ರೂಸ್ ಹೋಗುವ ಫಾಸ್ಟಲ್ಲಿ ಹಿಂದ್ಗಡೆ ನೀರೆಲ್ಲ ಥರ ಡಿವೈಡ್ ಆದಂಗೆ ಕಾಣಿಸ್ತದೆ. ಮತ್ತು ನಾನು ಅಂದಿದ್ನಲ್ಲ, ಒಬ್ರದ್ದು ಮೊಬೈಲ್ ಬಿದ್ದೋಯ್ತು ಕೆಳಗಡೆ ಅಂತ ಅಂದ್ಕೊಂಡು ಇದೇ ಜಾಗದಲ್ಲಿ. ಇಲ್ಲಿ ಸ್ವಲ್ಪ ಸ್ಲಿಪ್ ಆಗುತ್ತೆ ಕೆಳಗಡೆ ಕಾಲು, ಮತ್ತು ಗಾಳಿನೂ ಬರ್ತಾ ಇರ್ತದಲ್ಲ ಹಾಗೆ. ಮತ್ತು ಈ ರೂಮ್ ಒಳಗಡೆನೆ ಎಂಟರ್ಟೈನ್ಮೆಂಟ್ ಗೇಮ್ ಎಲ್ಲ ನಡೀತದೆ. ಇಲ್ಲಿ ಎಲ್ಲ ಈ ಸ್ಟೆಪ್ ಎಲ್ಲ ಮೇಲ್ಗಡೆ ಕ್ರೂಸ್ ಮೆಂಬರ್ಸ್ಗಳೆಲ್ಲ ಅವರಿಗಿರುವಂಥದ್ದು, ಇಲ್ಲಿ ನಮಗೆಲ್ಲ ಹೋಗ್ಲಿಕ್ಕಿಲ್ಲ. ಆ ಕಡೆ ಡಾಲ್ಫಿನ್ ನೋಡಿದೆ, ಕ್ಯಾಮರಾ ತಗೊಂಡು ವಿಡಿಯೋ ಮಾಡುವಷ್ಟರಲ್ಲಿ ಅದು ನನಗೆ ಸಿಗಲಿಲ್ಲ, ಮತ್ತೆ ಪುನಃ ಕಾಣಿಸ್ಕೊಂಡಿಲ್ಲ. ಎಲ್ಲಾದರೂ ಕಾಣಿಸ್ತದಂತ ನೋಡ್ತಾ ಇದ್ದೀನಿ. ಅಷ್ಟರಲ್ಲಿ ದೂರದಲ್ಲಿ ಡಾಲ್ಫಿನ್ಗಳ ಗುಂಪು ಈ ಥರ ಜಂಪ್ ಆಗೋದು ಕಾಣಿಸ್ತಾ ಇತ್ತು. ಅಂದರೆ ತುಂಬ ದೂರದಲ್ಲಿತ್ತು. ಖುಷಿ ಆಯಿತು ನೋಡಿ. ಹಾಗೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನನಗೆ ಕಾಮೆಂಟಲ್ಲಿ ಹಾಕಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.